ವೀಕ್ಷಕರೇ ನಮಸ್ಕಾರ. ನಮ್ಮ ಡೈಜೆಸ್ಟಿವ್ ಸಮಸ್ಯೆಯಿಂದ ನಮ್ಮ ಈ ಮೆದುಳಿನ ಒಂದು ಮಂಜು, ಮಾನಸಿಕ ಗೊಂದಲ ಆಗುತ್ತಾ? ನಿಮಗೆ ಹೊಟ್ಟೆಯಲ್ಲಿ ಉಬ್ಬರ ಬರ್ತಾ ಇದೆ, ನಿದ್ದೆ ಸರಿ ಇಲ್ಲ, ನಿಮಗೆ ಒಂಥರ ಯೋಚನೆ ಮಾಡೋಕ್ಕೆ ಸರಿ ಇಲ್ಲ, ಒಂಥರ ಏನೋ ಒಂದು ಮೈಂಡೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಏನೋ ಒಂದು ಆತಂಕ, ಏನು ಕಾರಣ ಗೊತ್ತಿಲ್ಲ, ವಿಪರೀತ ಸುಸ್ತು, ಇಂಥವೆಲ್ಲ ಆಗ್ತಾ ಇದ್ದಾಗ ಸುಮ್ಮನೆ ಏನೋ ಅವರು ಟೆನ್ಷನ್ ಇದೆ ಅಂತ ಹೇಳ್ತಾರೆ. ಇದು ನಮ್ಮ ಒಂದು ಜಠರ, ನಮ್ಮ ಕರುಳಿನ ಒಂದು ಆರೋಗ್ಯಕ್ಕೆ. ಈಗ ಎಷ್ಟೊಂದು ಜನ ವಿಪರೀತ ಸುಸ್ತು, ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಒಂಥರ ಈ ಮೆದುಳಿನ ಮಂಜು ಅಂತಾರೆ, ಬ್ರೈನ್ ಫಾಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಮಾನಸಿಕ ಗೊಂದಲ ಒಂಥರ. ಇದರಿಂದ ಕೆಲವರು ನನಗೆ ಒಂದು ಮೂಡೇ ಸರಿ ಇಲ್ಲ, ಎನರ್ಜಿನೇ ಇಲ್ಲ, ಒಂಥರ ಏನು ಯೋಚನೆ ಮಾಡೋಕ್ಕೆ ಒಂಥರ ಕ್ಲಾರಿಟಿ ಇಲ್ಲ, ಮೈಂಡು ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ಡಿಪ್ರೆಷನ್ನು, ಯಾಕಪ್ಪ ಲೈಫು ಅಂತ ಅನ್ನಿಸ್ತಾ ಇದೆ ಅಂತೆಲ್ಲ ಸುಮಾರು ಜನ ಈಗ ಯಂಗ್ಸ್ಟರ್ಸು ಕೆಲವು ನಾವು ನೋಡ್ತಾ ಇರ್ತೀವಿ. ಸೊ ಇದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈ ಥರದ್ದು ಸಮಸ್ಯೆ. ಇದು ಅವರ ಮಾನಸಿಕ ಆರೋಗ್ಯದ ಸಮಸ್ಯೆನಾ, ಅಥವಾ ಅವರ ಒಂದು ಗಟ್ ಹೆಲ್ತ್ ಅಂದರೆ ಅವರ ಒಂದು ಜೀರ್ಣ ಕ್ರಿಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಅಂಥದ ಅಂತ? ಇದಕ್ಕೆ ಒಂದು ಈ ಬ್ರೈನ್ ಗಟ್ ಆಕ್ಸಿಸ್ ಅಂತ ಒಂದು ಫ್ಯಾಸಿನೇಟಿಂಗ್ ಕನೆಕ್ಷನ್ ಇದೆ. ಯಾಕಂದರೆ ನಮ್ಮ ಈ ಜಠರ ಕರಳು ಬರೀ ನಾವು ತಿನ್ನೋ ಆಹಾರನ ಪ್ರೋಸೆಸ್ ಮಾಡೋದಕ್ಕಂತಿಲ್ಲ, ಅದು ಹಲವಾರು ಬೇರೆ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಡೈಜೆಷನ್ನು ಹೌದು, ಅಫ್ಕೋರ್ಸ್ ಡೈಜೆಷನ್ ಈಸ್ ಇಂಪಾರ್ಟೆಂಟ್, ಬಟ್ ಬೇರೆ ಕಾಂಪ್ಲೆಕ್ಸ್ ಇರುತ್ತೆ ಸಿಸ್ಟಮ್ ಇದು. ಯಾಕಂದರೆ ಒಳಗಡೆ ಇಲ್ಲಿ ಒಂಥರ ಕೋಟ್ಯಾಂತರ ನರಗಳು ಸೆಲ್ಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನೇ ಒಂಥರ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಯಾಕಂದರೆ ಡೈರೆಕ್ಟ್ ಕಮ್ಯುನಿಕೇಷನ್ ಇದೆ ನಮ್ಮ ಮೆದುಳಿಗೂ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ, ನಮ್ಮ ರೋಗ ನಿರೋಧಕ ಶಕ್ತಿ, ಹಾರ್ಮೋನ್ಸು, ಈ ಹೋಲ್ ಸಿಸ್ಟಮ್ನ ಬ್ರೈನ್ ಗಟ್ ಆಕ್ಸಿಸ್ ಅಂತ ಕರಿತೀವಿ. ಕೆಲವೊಂದು ಟೈಮು ತೊಂದರೆ ಮಾನಸಿಕವಾಗಿದ್ದಾಗ ನಮ್ಮ ಜಠರ, ಕರಳು ಎಲ್ಲ ಅಫೆಕ್ಟ್ ಆಗುತ್ತೆ. ಕೆಲವೊಂದು ಟೈಮು ಇಲ್ಲಿ ಸಮಸ್ಯೆ, ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದಾಗ ನಮ್ಮ ಮೆದುಳು ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈಗ ಯಾಕೆ ನಮ್ಮ ಒಂದು ಆತಂಕ, ಒಂದು ಟೆನ್ಷನ್ಸ್ ಇದ್ದಾಗ ನಮ್ಮ ಸ್ಟಮಕ್ ಅಪ್ಸೆಟ್ ಆಗುತ್ತೆ? ಈಗ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳಿ. ಇನ್ನೇನೋ ಪರೀಕ್ಷೆಗೆ ಹೋಗ್ತಾ ಇದ್ದೀರಾ, ಏನೋ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಯಾವುದೋ ಒಂದು ಟಾಕ್ ಕೊಡಬೇಕು, ಇಂಥ ಟೈಮಲ್ಲೆಲ್ಲ ಏನಾಗುತ್ತೆ, ಕೆಲವ್ರಿಗೆ ತಿಂಡಿ ತಿನ್ನಿ ಅಂದರೆ ಇಲ್ಲ, ನನಗೆ ಯಾಕೋ ಹೊಟ್ಟೆ ಎಲ್ಲ ತೊಳಸ್ತಾ ಇದೆ, ಹೊಟ್ಟೆಯಲ್ಲಿ ಸ್ವಲ್ಪ ಆಗಿದೆ, ಒಂಥರ ನಾನು ತಿಂದರೆ ವಾಮಿಟ್ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ಟಾಯ್ಲೆಟ್ಗೆ ಪದೇ ಆವತ್ತಿನ ದಿನ ಬೆಳಿಗ್ಗೆ ಹೋಗ್ತಾ ಇರಬೇಕು. ಯಾಕೆ ಅಂದರೆ ಒಂದು ನರ್ವಸ್ನೆಸ್ ಅನ್ನೋದು ಕ್ರಿಯೇಟ್ ಆಗಿ ನಮ್ಮ ಬ್ರೈನು ಆಲ್ರೆಡಿ ಏನೋ ಒಂದು ಇವೆಂಟ್ ಇದೆ, ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ, ಹಾಗಾಗಿ ಅವರು ಪದೇ ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನೋದು ನಮ್ಮ ಡೈಜೆಷನ್ನ ಡೈರೆಕ್ಟ್ಲಿ ಅಫೆಕ್ಟ್ ಮಾಡ್ತಾ ಇರುತ್ತೆ. ಕೆಲವೊಂದು ಟೈಮು ಇಲ್ಲಿ ನಮ್ಮ ಮೆದುಳಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ನಮ್ಮ ಕರಳಿನ ಜಠರದ ಮೂಮೆಂಟ್, ಈ ಆ್ಯಸಿಡ್ ಪ್ರೊಡಕ್ಷನ್ನು, ಇದೆಲ್ಲ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅನಾರೋಗ್ಯವಾಗಿರೋ ಡೈಜೆಸ್ಟಿವ್ ಸಿಸ್ಟಮ್ಮು ನಮ್ಮ ಮಾನಸಿಕ ಆರೋಗ್ಯನೂ ಕೆಡಿಸುತ್ತೆ, ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನು ಕೆಡಿಸುತ್ತೆ. ಸೊ ಹಾಗಾಗಿ ಕೆಲವೊಂದು ಟೈಮು ಮಾನಸಿಕ ಒತ್ತಡ, ಒಂದು ಡಿಪ್ರೆಷನ್ನು, ಒಂಥರ ಈ ಮೆಂಟಲ್ ಫೆಟೀಗ್ ಅಂತೀವಿ. ಸೊ ನಮ್ಮ ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾನು ಅದು ಡ್ಯಾಮೇಜ್ ಆಗ್ತಾ ಇರುತ್ತೆ ವಿಪರೀತ ಸ್ಟ್ರೆಸ್ಸಿಂದನೂ. ಸೊ ಈ ಬ್ರೈನು ಗಟ್ ಅನ್ನೋದು ತುಂಬ ಕ್ಲೋಸ್ ಆಗಿ ಕನೆಕ್ಟ್ ಮಾಡ್ತಾ ಇರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿನೂ ಇದು ಒಂಥರ ಲಿಂಕ್ ಇರುತ್ತೆ. ಸೊ ಇವೆಲ್ಲ ಒಂದು ಈ ಬ್ರೈನ್ ಸಿಗ್ನಲಿಂಗ್ ಪಾತ್ವೇ ಅಂತೀವಿ. ಸೊ ಒಂದಕ್ಕೊಂದು ಎಲ್ಲ ಕನೆಕ್ಟೆಡ್ ಇರುತ್ತೆ. ಈಗ ಈ ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲ ಥರದ ಸಮಸ್ಯೆಗಳನ್ನೆಲ್ಲ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಹಲವಾರು ಥರದ್ದು ಏನೇನೋ ಮಾರ್ತಾ ಇರ್ತಾರೆ. ಆ ಟೆಸ್ಟ್ ಅಂತೆ, ಈ ಟೆಸ್ಟು, ಗಟ್ ಮೈಕ್ರೋಬ್ ಟೆಸ್ಟು, ಅಲರ್ಜಿ ಟೆಸ್ಟ್ ಮಾಡಿಸ್ಬಿಡಿ, ಅದು ಇದು ಯಾವ ಬ್ಯಾಕ್ಟೀರಿಯಾ ಹೋಗಿದೆ ಅಂತ ನಾವು ಹೇಳ್ತೀವಿ ಅಂತ ಅವ್ರದ್ದೇ ಆದ ಏನೋ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನೆಲ್ಲ ಈ ಗಟ್ ಹೆಲ್ತ್ ಹೆಸರಲ್ಲಿ ಎಲ್ಲ ಥರದ್ದು ಮಾರ್ತಾ ಇದ್ದಾರೆ ಈಗ. ಅದರಿಂದ ಅವ್ರಿಗೇನು ಬೆನಿಫಿಟ್ ಅಂತೂ ಆಗೋದಿಲ್ಲ. ಈಗ ವೈಜ್ಞಾನಿಕವಾಗಿ ಇದನ್ನು ನೋಡಬೇಕಾಗುತ್ತೆ. ಗಟ್ ಮೈಕ್ರೋಬ್ ಅನ್ನೋದು ಇಂಪಾರ್ಟೆಂಟ್. ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಸುಮಾರು ಇದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಎಲ್ಲ ಪ್ರಾಬ್ಲಮ್ಗೂ ಅದೇ ಕಾರಣ ಅಂತಲ್ಲ. ಈಗ ಎಷ್ಟೊಂದು ಸರಿ ಜೀವನ ಶೈಲಿ ಸರಿ ಇರಲ್ಲ, ಆಹಾರ ಸರಿ ಇರೋದಿಲ್ಲ, ಅದರಿಂದನೇ ಅವರ ಕರಳಿನ ಒಂದು ಡೈಜೆಸ್ಟಿವ್ ಸಿಸ್ಟಮು, ಅವ್ರ ಕರಳಲ್ಲಿರೋ ಬ್ಯಾಕ್ಟೀರಿಯಾ ಹಾಳಾಗ್ತಾ ಇರುತ್ತೆ. ಕೆಲವೊಂದು ಟೈಮು ನಿಜವಾಗ್ಲೂ ಮಾನಸಿಕವಾಗೂ ಸಮಸ್ಯೆ ಇರುತ್ತೆ. ಈಗ ಕೆಲವರಿಗೆ ನಿಜವಾಗ್ಲೂ ಟೆನ್ಷನ್ಸ್ ಇರುತ್ತೆ. ಈಗ ಯಾಕೆ ನಮ್ಮ ಒಂದು ದೇಶದಲ್ಲಿ ಯಂಗ್ಸ್ಟರ್ಸು ಎಲ್ಲ 25-30 ವರ್ಷದವ್ರಿಗೆಲ್ಲ ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ಈ ಹೊಟ್ಟೆ ಉಬ್ಬರ, ಆತಂಕ, ಇದೆಲ್ಲ ಅಂದರೆ ಈ ಮಾಡರ್ನ್ ಜೀವನ ಶೈಲಿ ಆ ಥರ ಇದೆ. ಈಗ ಸಿಟಿ ನಗರಗಳಲ್ಲಿ ಬೆಂಗಳೂರು ಅಂತ ತಗೊಳ್ಳಿ, ಸೊ ಎಷ್ಟೊಂದು ಥರ ಸ್ಟಾರ್ಟಪ್ಸು, ಎಲ್ಲ IT ವರ್ಕು, ಎಲ್ಲ ಥರದ್ದು ಹವ್ಯಾಸಗಳು, ಲೇಟ್ ನೈಟ್ ತಿನ್ನೋದು, ವಿಪರೀತ ಈ ಸ್ವಿಗ್ಗಿ, ಝೊಮ್ಯಾಟೊ ಅಂತ ಫುಡ್ಡು ಮನೆಗೆ ತರಿಸ್ಕೊಂಡು ತಿನ್ನೋದು, ಇನ್ನು ಧೂಮಪಾನ, ಮದ್ಯಪಾನ ಅಂತ ಇವೆಲ್ಲ ಜಾಸ್ತಿ, ಟೆನ್ಷನ್ಗಳು ಜಾಸ್ತಿ, ವೀಕೆಂಡ್ ಬಂತಂದರೆ ಇನ್ನು ಕುಡಿಯೋದು, ತಿನ್ನೋದು ಜಾಸ್ತಿ, ವ್ಯಾಯಾಮ ಇಲ್ಲ, ಎಲ್ಲ ಥರ ಜಂಕ್ ಫುಡ್ಡು. ಸೊ ಇವೆಲ್ಲ ಕಂಬೈನ್ ಆದಾಗ ಏನಾಗುತ್ತೆ, ಇದೊಂಥರ ಪರ್ಫೆಕ್ಟ್ ರೆಸಿಪಿ ಅಂದ್ಕೊಳ್ಳಿ ಡೈಜೆಸ್ಟಿವ್ ಸಿಸ್ಟಮ್ನ ಹಾಳು ಮಾಡೋದಕ್ಕೆ. ನಮ್ಮ ಬ್ರೈನ್ ಮೆಂಟಲ್ ಹೆಲ್ತ್ನು, ಮಾನಸಿಕ ಆರೋಗ್ಯನೂ ಹಾಳು ಮಾಡ್ತಾ ಇರುತ್ತೆ.
ಈ ಎಷ್ಟೊಂದು ಜನ ಯಂಗ್ ಪ್ರೊಫೆಷನಲ್ಸ್ ಎಲ್ಲ ಒಂಥರ ಕಾನ್ಸ್ಟೆಂಟ್ ಒಂದು ಇದರಲ್ಲಿರ್ತಾರೆ, ಸರಿಯಾಗಿ ನಿದ್ದೆ ಮಾಡ್ತಾ ಇರೋದಿಲ್ಲ, ಏನೋ ಒಂದು ಟೆನ್ಷನ್, ಹಾಗಾಗಿ ಅವರಿಗೆ ಫೋಕಸ್ ಮಾಡೋಕ್ಕಾಗಲ್ಲ. ಈ ಮಾನಸಿಕ ಗೊಂದಲ, ಬ್ರೈನ್ ಫಾಗು, ಒಂಥರ ಯೋಚನೆ ಮಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ, ನನ್ನ ಕೆಲಸನೇ ಒಂಥರ ಮಾಡೋಕ್ಕೆ ಸುಸ್ತಾಗ್ತಾ ಇದೆ ನನಗೆ, ಇವೆಲ್ಲ ಒಂಥರ ಕಂಟಿನ್ಯೂ ಆಗ್ತಾ ಇದ್ರೆ ಅದೊಂಥರ ಕ್ರಾನಿಕ್ ಆಗಿಬಿಡುತ್ತೆ. ಈಗ IBS ತಗೊಳ್ಳಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತೀವಲ್ಲ, ಅದು ಒಂದು ಪರ್ಫೆಕ್ಟ್ ಉದಾಹರಣೆ ಈ ಬ್ರೈನ್ ಗಟ್ ಕನೆಕ್ಷನ್ಗೆ. ಯಾಕಂದರೆ IBS ಅಲ್ಲಿ ಏನು ಕರಳಲ್ಲಿ ಏನು ರೋಗ ಇರಲ್ಲ, ಬಟ್ ಹಲವಾರು ರೋಗ ಲಕ್ಷಣ ಇರುತ್ತೆ. ಸೊ ವಿಪರೀತ ಹೊಟ್ಟೆ ಉಬ್ಬರ ಬರೋದು, ಮಲಬದ್ಧತೆ, ಗ್ಯಾಸ್ ಹೋಗೋದು, ವಿಪರೀತ ಕೆಲವೊಂದು ಟೈಮು ಈ ಆಮ್ಶಂಕೆ ಮ್ಯೂಕಸ್ ಅಂತೀವಿ, ಆಮೇಲೆ ಹೊಟ್ಟೆ ನೋವು, ಇವೆಲ್ಲ ಇರುತ್ತೆ. ಬಟ್ ಒಳಗಡೆ ಏನು ಸಮಸ್ಯೆ ಇಲ್ಲ, ಬಟ್ ಅದೇ ಅವರಿಗೆ ಸ್ಟ್ರೆಸ್ಸು ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಸ್ವಲ್ಪ ನಿದ್ದೆ ಸರಿಯಿಲ್ಲ, ಸುಸ್ತು, ಇವೆಲ್ಲ ಇರುತ್ತೆ. ಸೊ ಯಾಕೆ ಅಂದರೆ ಅವರ ಕರಳೇ ಒಂಥರ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ, ಒಳಗಡೆ ಏನು ರೋಗ ಇಲ್ಲದೆ ಹೋದ್ರೂ. ಸೊ ಈ ಟೆನ್ಷನ್ಸು, ಸ್ಟ್ರೆಸ್ಸಿಂದನೇ ಕೆಲವೊಂದು ಗಟ್ ಸಿಮ್ಟಮ್ಸು ಶುರುವಾಗ್ತಾ ಇರುತ್ತೆ. ಇನ್ನು ಇಲ್ಲಿ ಸಮಸ್ಯೆ ಇದೆ ಅಂತೇಳಿ ಅವ್ರು ಇದ್ದಿದ್ದು ಜಾಸ್ತಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಸೊ ಅದೊಂಥರ ವಿಷಸ್ ಸೈಕಲ್ ಅಂತೀವಿ, ಇದರಿಂದ ಅದು, ಅದರಿಂದ ಇದು. ಸೊ ಹಿಂಗೆ ನಡೀತಾ ಇರುತ್ತೆ. ಆ ಸೈಕಲಿಂದ ಅವ್ರನ್ನ ಆಚೆಗೆ ತೊಗೊಬೇಕು. ಯಾಕೆ ತೊಗೊಬೇಕಂದ್ರೆ, ಇಲ್ಲಾಂದರೆ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬ ಇರುತ್ತೆ ಮೆದುಳ ಮೇಲೆ. ಸೊ ಈ ಗಟ್ ಸಿಮ್ಟಮ್ಸಿಂದ ಈ ಬ್ರೈನ್ ಫಾಗ್ ಅನ್ನೋದು, ಈ ಮೆದುಳಿನ ಮಂಜು, ಮಾನಸಿಕ ಗೊಂದಲ ಅನ್ನೋದು ಈಗ ಯಂಗ್ಸ್ಟರ್ಸಲ್ಲಿ ನಾವು ಸುಮಾರು ನೋಡ್ತಾ ಇದ್ದೀವಿ ಗ್ಯಾಸ್ಟ್ರೋಎಂಟ್ರಾಲಜಿ ಪ್ರಾಕ್ಟೀಸಲ್ಲಿ. ಏನಿದು ಬ್ರೈನ್ ಫಾಗ್ ಅಂದರೆ ಕೆಲವರು, ಸರ್ ನಾನು ಒಂದು ಕೆಲಸದ ಮೇಲೆ ಫೋಕಸ್ಸೇ ಮಾಡೋಕ್ಕಾಗ್ತಾ ಇಲ್ಲ, ಒಂಥರ ಮೈಂಡೆಲ್ಲ ಒಂಥರ ಸುಸ್ತು, 7 ಅವರ್ ನಿದ್ದೆ ಮಾಡಿರ್ತೀನಿ, 8 ಅವರ್ ನಿದ್ದೆ ಮಾಡಿರ್ತೀನಿ, ಏನೋ ಅಲ್ಲೇನೋ ಒಂದು ಇಟ್ಟಿರ್ತೀನಿ, ಆಮೇಲೆ ಸ್ವಲ್ಪ ಹೊತ್ತು ಮರ್ತೇ ಹೋಗಿರ್ತೀನಿ, ಎಲ್ಲಿಟ್ಟೆ ಏನು ಅಂಥೇಳಿ, ನನ್ನ ಮೆದುಳೇ ಒಂಥರ ಸ್ಲೋ ಆದಂಗೆ ಆಗೋಗಿದೆ ಅಂಥೇಳಿ. ಹಲವಾರು ಕಾರಣಗಳಿರುತ್ತೆ ಇದಕ್ಕೆ. ಈಗ ನೀವು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೂ ನಿಮಗೆ ಮೆಂಟಲ್ ಫೆಟೀಗು, ಸುಸ್ತು ಬರುತ್ತೆ, ಮಾನಸಿಕ ಒತ್ತಡದಿಂದನೂ ಎಫೆಕ್ಟ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಕೆಲವರಿಗೆ ವಿಟಮಿನ್ ಡಿಫಿಷಿಯನ್ಸೀಸ್ ಇರುತ್ತೆ, ಹಲವಾರು ವಿಟಮಿನ್ B12, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ವಿಟಮಿನ್ D, ಐರನ್ನು, ಇಂಥವೆಲ್ಲ. ಅವ್ರು ತಿನ್ನೋ ಆರೋಗ್ಯನೂ ಒಂಥರ ಸಮತೋಲನ ಇಲ್ಲದೆ ಇರ್ಬೋದು, ಎಲ್ಲ ಥರ ಹಣ್ಣು ತರಕಾರಿ, ನೀರು ಸರಿ ಇರೋಲ್ಲ. ಕೆಲವರಿಗೆ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ, ಹವ್ಯಾಸಗಳಿಂದನೂ ಅಫೆಕ್ಟ್ ಆಗ್ತಾ ಇರುತ್ತೆ. ಕೆಲವರಿಗೆ ಜಿನೈನಾಗಿ ಒಳಗಡೆ ರೋಗನೂ ಇರುತ್ತೆ. ಕೆಲವೊಂದು ಟೈಮು ಸುಮ್ಮನೆ ನಿಮ್ಮ ತಲೆಯಲ್ಲಿದೆ, ನಿಮಗೆಲ್ಲ ಸೈಕಲಾಜಿಕಲ್ಲು, ನಿಮಗೆ ಇಲ್ಲ ಒಳಗಡೆ ಏನು ಸಮಸ್ಯೆ ಇಲ್ಲ ಅಂತ ಡಿಸ್ಮಿಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಜೀರ್ಣಕ್ರಿಯೆ ಆರೋಗ್ಯ ಸರಿ ಇಲ್ಲ ಅಂದಾಗ ಕೆಲವೊಂದು ನ್ಯೂಟ್ರಿಷನಲ್ ಪ್ರಾಬ್ಲಮ್ಸು ಬರುತ್ತೆ, ನಿದ್ದೆನೂ ಹಾಳಾಗುತ್ತೆ. ಕೆಲವೊಂದು ಟೈಮ್ ಅದರಿಂದನೂ ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೊತಾ ಇರ್ತಾರೆ. ಸೊ ನಮ್ಮ ಶರೀರ ಒಂದು ಇಂಡಿವಿಜುವಲ್ ಸಿಸ್ಟಮ್ಸ್ ಥರ ಕೆಲಸ ಮಾಡಲ್ಲ, ಒಂದು ಹೋಲ್ ಫಂಕ್ಷನ್, ಅಂದರೆ ಒಂದು ಹೋಲ್ ಯೂನಿಟ್ ಥರ ಕೆಲಸ ಮಾಡುತ್ತೆ. ಸೊ ಈ ಸಾಮಾಜಿಕ ಮಾಧ್ಯಮದಲ್ಲಿ ಈಗ ಈ ಗಟ್ ಹೆಲ್ತ್ ಅನ್ನೋದನ್ನು ತಗೊಂಡು ಜನ ಎಲ್ಲ ಥರದ್ದು ಮಿಸ್ಇನ್ಫಾರ್ಮೇಷನ್, ತಪ್ಪು ಮಾಹಿತಿ ಕೊಟ್ಕೊಂಡು ಹಲವಾರು ಪ್ರಾಡಕ್ಟ್ಸ್ನ ಎಲ್ಲ, ನೀವು ಡಾಕ್ಟರ್ಸ್ ಹತ್ರ ಹೋದರೆ ಅದು ಇದು ಟೆಸ್ಟ್ಗಳು ಮಾಡಿಬಿಡ್ತಾರೆ, ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ ಅಂತ 10-15 ಸಾವಿರದ್ದು ಏನೇನೋ ಟೆಸ್ಟ್ಗಳು ಮಾಡೋದು, ಅದಕ್ಕೆ ಯಾವುದಕ್ಕೂ ವೈಜ್ಞಾನಿಕವಾಗಿ ಒಂದು ವ್ಯಾಲಿಡಿಟಿ ಇರಲ್ಲ, ಅವ್ರದ್ದೇ ಕಸ್ಟಮೈಸ್ಡ್ ಪ್ರೋಬಯೋಟಿಕ್ಸು, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ಮಾರೋದು. ಆಮೇಲೆ ಅಲ್ಲಿ ಯಾರು ಡಾಕ್ಟರ್ಸ್ ಇರೋದಿಲ್ಲ, ಮತ್ತು ಅವ್ರನ್ನೋ ಕೇಳೋದಕ್ಕೆ ನನ್ನ ಸಮಸ್ಯೆ ಸಾಲ್ವ್ ಆಗಿಲ್ಲ ಅಂತ. ಸೊ ಪ್ರತಿ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅದೆಲ್ಲ ಎಲ್ಲ ಥರದ್ದೊಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಗಟ್ ಹೆಲ್ತು ಎಲ್ಲದು ಸಮಸ್ಯೆ ಎಲ್ಲ ನಿಮ್ಮ ಸ್ಟಮಕ್ಗೆ ರಿಲೇಟೆಡ್ ಅಂತೇಳಿ ಆನ್ಲೈನು. ಸೊ ಪ್ರತಿಯೊಂದನ್ನು ನಾವು ನಮ್ಮ ಸ್ಟಮಕ್ಕು, ಡೈಜೆಸ್ಟಿವ್ ಸಿಸ್ಟಮ್ಗೆ ಲಿಂಕ್ ಮಾಡೋಕ್ಕಾಗಲ್ಲ. ಆಮೇಲೆ ಪ್ರತಿಯೊಂದು ಅವ್ರದ್ದು ಒಂದು ಸೈಕಲಾಜಿಕಲ್ಲು, ಬರೀ ಸ್ಟ್ರೆಸ್ಸಿಂದ ಆಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಜಿನೈನಾಗಿ ನಿಮಗೆ ಪದೇ ಪದೇ ಹೊಟ್ಟೆ ಸಮಸ್ಯೆ ಅವೆಲ್ಲ ಆಗ್ತಾ ಇದ್ದಾಗ ನೀವು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಯಾರೋ ನಿಮ್ಮ ಹತ್ತಿರ ಇದ್ದಾರೋ ಅಲ್ಲಿ ತೋರಿಸ್ಕೊಬೇಕಾಗುತ್ತೆ. ಕೆಲವೊಂದು ಟೈಮು ಕೆಲವರಿಗೆ ನಿಜವಾಗ್ಲೂ ಸಮಸ್ಯೆನೂ ಇರುತ್ತೆ. ಸೊ ಯಾವ ಥರ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ನ ಮತ್ತು ನಮ್ಮ ಮಾನಸಿಕ ಆರೋಗ್ಯ ಎರಡನ್ನೂ ಯಾವ ಥರ ನಾವು ಚೆನ್ನಾಗಿ ಇಟ್ಕೊಬೇಕು, ಸಿಂಪಲ್ಲು ಜೀವನ ಶೈಲಿ ಚೆನ್ನಾಗಿರಬೇಕು, ಒಂದು ಒಳ್ಳೆ ನಾರಿನಾಂಶ ಇರಲಿ, ಒಂದು 3 ಥರದ ಹಣ್ಣು ಡೈಲಿ ತಿನ್ನಿ, ಒಂದು ಒಳ್ಳೆ ತರಕಾರಿ, ಪಲ್ಯಗಳು, ನೀರು ಒಂದು 3 ಲೀಟ್ರ್ವರೆಗೂ. ಈ ನಿದ್ದೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಂದು 7 ಅವರ್ ನಿದ್ದೆ ಇರಲಿ, ಇನ್ನೂ 1 ಅವರ್ ಎಕ್ಸ್ಟ್ರಾ ಇದ್ದರೆ 8 ಅವರ್ ನಿದ್ದೆ ಮಾಡಿ, ಏನು ಸಮಸ್ಯೆ ಇಲ್ಲ. ಯಾಕಂದರೆ ನಿದ್ದೆ ಅನ್ನೋದು ಚೆನ್ನಾಗಿರಬೇಕು. ಒಂದು ಅರ್ಧ ಗಂಟೆ ಸ್ವಲ್ಪ ಟೈಮ್ ತೊಗೊಳ್ಳಿ, ಏನೋ ಒಂದು ಎಕ್ಸಸೈಸು. ಆದಷ್ಟು ಜಂಕು, ಈ ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಪ್ಯಾಕೆಟ್ಸಲ್ಲಿ ಇರ್ತಾವಲ್ಲ, ಎಲ್ಲ ಥರದ್ದು ಚಿಪ್ಸು, ನೂಡಲ್ಸು, ಇಂಥವೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಯಾರೋ ಮದ್ಯಪಾನ ಅಭ್ಯಾಸ ಇರೋರು ಯಾವಾಗ ಅಪರೂಪಕ್ಕೆ ತೊಗೊಂಡ್ರೆ ಓಕೆ, ಧೂಮಪಾನ ಅಂತೂ ಕ್ವಿಟ್ ಮಾಡೋದು ಒಳ್ಳೆಯದು, ಸ್ಟಾಪ್ ಮಾಡೋದು. ಯಾಕಂದರೆ ಹಲವಾರು ಥರದ ಸಮಸ್ಯೆಗಳು ಶುರುವಾಗುತ್ತೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್ಸು. ಈ ಒತ್ತಡನ ಆದಷ್ಟು ಕಡಿಮೆ ಇಟ್ಕೊಳ್ಳಿ, ಏನೋ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಇಟ್ಕೊಳ್ಳಿ, ನಿಮ್ಮ ಕೈಲಿ ಏನು ಅಚೀವ್ ಮಾಡೋಕ್ಕಾಗುತ್ತೋ ಅದನ್ನು. ಊಟ ಟೈಮಿಗೆ ತಿನ್ನೋದು, ಸುಮ್ಮನೆ ಕಣ್ಣು ಮುಚ್ಕೊಂಡು ಯಾವುದೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ, ಯಾರೋ ಏನೋ ಹೇಳ್ತಾರೆ ಅಂತ. ಕೆಲವೊಂದು ಟೈಮು ಸಿಂಪಲ್ ದಿನಚರಿ ಯಾವ ಥರ ಇರುತ್ತೆ ನಿಮ್ಮ ಒಂದು ಅಂಥದನ್ನು ಇದು ಮಾಡಿಕೊಂಡ್ರೆ ಯಾವುದೇ ರೀತಿ ಅನ್ವಾಂಟೆಡಾಗಿ ಅದು ಇದು ಸಪ್ಲಿಮೆಂಟ್ಸು, ಬೇರೆ ಬೇರೆ ಮೆಡಿಸಿನ್ಸು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಮೆದುಳಿನ ಮಂಜು, ಮಾನಸಿಕ ಗೊಂದಲ, ಡೈಜೆಷನ್ ಸರಿ ಇಲ್ಲ,
ಅಂತ ಅಂದ್ಕೊಂಡಾಗ ಯೋಚನೆ ಮಾಡಿ, ನಿಮ್ಮ ಕರಳಿನ ಆರೋಗ್ಯ, ನಿಮ್ಮ ಮೆದುಳು, ನಿಮ್ಮ ಮಾನಸಿಕ ಆರೋಗ್ಯ ಎರಡೂ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ಯಾಕಂದರೆ ನಮ್ಮ ಶರೀರ ಒಂದು ಒಂದು ಯೂನಿಟ್ ಥರ ಕೆಲಸ ಮಾಡ್ತಾ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ. ಈ ಮಾನಸಿಕ ಗೊಂದಲ ಅಂಥವೆಲ್ಲ ಸ್ಟ್ರಗಲ್ ಆಗ್ತಾ ಇರ್ತಾರಲ್ಲ, ಆಮೇಲೆ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರ ಹೆಲ್ತ್ ವೀಡಿಯೋಸ್ನ ನಾವು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದ.